ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ಇವತ್ತಿನ ಪ್ರಮುಖ ವಿಷಯಕ್ಕೆ ಉತ್ತರ ಕೊಡಿ ಅಂತ ಕೇಳೋ ಸಮಯ ಇದು. ನಾನು ನಿಖಿಲ್ ಜೋಶಿ. ಪ್ರತಿ ಟೈಮು ಈ ಲಾಕ್ಡೌನಿನ ಅವಧಿ ಹತ್ರ ಬರ್ತಿದ್ದಂಗೆ ಜನರ ಮನಸ್ಸಲ್ಲಿ ಒಂದು ಗೊಂದಲ. ಸರ್ಕಾರಕ್ಕೂ ಏನು ಮಾಡಬೇಕೋ ಬಿಡಬೇಕೋ, ಆರ್ಥಿಕ ಚಟುವಟಿಕೆ ಒಂದು ಕಡೆ, ಜನರ ಜೀವನ ನಡಿಬೇಕು, ಜನರ ಜೀವನ ಉಳಿಸ್ಬೇಕು, ಆಸ್ಪತ್ರೆಗಳಲ್ಲಿ ಏನಿದೆ ಪರಿಸ್ಥಿತಿ, ಆಕ್ಸಿಜನ್ ಪೂರೈಕೆ ಯಾವ ರೀತಿ ಆಗ್ತಿದೆ, ಔಷಧಿ ಎಲ್ಲ ಸಿಗ್ತಿದೆಯಾ, ವೈದ್ಯರ ಕತೆ ಏನು, ಇದೆಲ್ಲದನ್ನು ಪರಿಗಣಿಸಿ ಒಂದು ನಿರ್ಧಾರ ಆಗಬೇಕು. ಇದು ಪ್ರತಿ ಟೈಮು ಯಾಕೆ ನಿರ್ಧಾರ ಆಗಬೇಕು? ಈಗಾಗಲೇ 1.5 ವರ್ಷ ಆಗೋಯ್ತು. ಒಂದು ಮಿತಿಯನ್ನು ನಾವು ಘೋಷಿಸೋದ್ರ ಮೂಲಕ ಜನರಿಗೂ ಒಂದು ಸ್ಪಷ್ಟ ಒಂದು ಮಾಹಿತಿ ಇರುತ್ತೆ, ಸರ್ಕಾರಕ್ಕೂ ಗೊತ್ತಿರುತ್ತೆ ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ. ಗೊಂದಲದ ಲಾಕ್ ಇವತ್ತಿನ ಚರ್ಚೆಯ ವಿಷಯ. ಯಾಕಂದರೆ ಈ ಲಾಕನ್ನು ತೆರಿಬೇಕಾ ಬೇಡವಾ ಅನ್ನೋದು ಗೊಂದಲದ ವಿಷಯ. ಒಂದು ಕಡೆ BBMP ಏನು ಹೇಳುತ್ತೆ, ಹೂನಪ್ಪ ಪ್ರಕರಣ ಏನೋ ಕಮ್ಮಿ ಆಗಿದೆ, ನೀವು ಬೇಕಾದ್ರೆ ಅನ್ಲಾಕ್ ಮಾಡಿಬಿಡಿ ಅಂತ. ತಾಂತ್ರಿಕ ಸಲಹಾ ಸಮಿತಿ ಹೇಳುತ್ತೆ, ಇಲ್ಲ ಯಾವುದೇ ಕಾರಣಕ್ಕೂ ನೀವು ಮಾಡಬೇಡ್ರಿ, ಇದನ್ನು ವಿಸ್ತರಣೆ ಮಾಡಿದ್ರೆ ಜನರಿಗೂ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು, ರಾಜಧಾನಿಗೂ ಒಳ್ಳೆಯದು, ನೀವು ವಿಸ್ತರಣೆ ಮಾಡಿ ಅಂತ. BBMP ಬೆಂಗಳೂರಿನ ಒಂದು ಪರಿಸ್ಥಿತಿಯನ್ನು ನೋಡಿ ಹೇಳುತ್ತೆ. ತಾಂತ್ರಿಕ ಸಲಹಾ ಸಮಿತಿ ಬಹುಶಃ ಇಡೀ ರಾಜ್ಯದ ಪರಿಸ್ಥಿತಿಯನ್ನು ಪರಿಗಣಿಸಿ. ಬಟ್ ನಿರ್ಧಾರ ಮಾಡೋದಕ್ಕೆ ಆಧಾರವಾದರೂ ಏನು ಅನ್ನೋದನ್ನು ಇವತ್ತು ನಾವು ಚರ್ಚೆ ಮಾಡ್ತೀವಿ. ಈ ಚರ್ಚೆ ಶುರು ಮಾಡೋದಕ್ಕೂ ಮುಂಚೆ ನನ್ನ ಜೊತೆ ನನ್ನ ಕಲೀಗ್ ಮಧುಸೂದನ್ ಮತ್ತು ರಘು ಇಬ್ಬರು ಲೈವ್ ಜಾಯ್ನ್ ಆಗ್ತಾರೆ. ಮಧುಸೂದನ್ ಅವರು ತಾಂತ್ರಿಕ ಸಲಹಾ ಸಮಿತಿಯ 12 ಸಲಹೆಗಳು ಏನಿದೆ ಅಂತ ಅವ್ರು ಹೇಳ್ತಾರೆ. ಅದರ ಉಪಯೋಗ, ಆ ಸಲಹೆ ಕೊಡೋದಕ್ಕೆ ಕಾರಣ ಏನು, ಪ್ರಸ್ತುತ ಪರಿಸ್ಥಿತಿಯನ್ನು ಪರಿಗಣಿಸಿ ಸಲಹೆ, ಅದಕ್ಕೂ ಇದಕ್ಕೂ ಸಂಬಂಧ ಏನು, ಎಲ್ಲ ಅವ್ರು ಎಕ್ಸ್ಪ್ಲೇನ್. ಮತ್ತು BBMP ಲಿಮಿಟಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ, ಬೆಂಗಳೂರಿಗೆ ಬೇಕಾಗಿರುವಂಥ ನಿರ್ಧಾರಗಳೇನು, BBMP ಸಡಲಿಕೆ ಅನ್ನೋದನ್ನ ಮಾತಾಡ್ಲಿಕ್ಕಾದ್ರೂ ಆಧಾರವೇನು, ಯಾವ ಕಾರಣಕ್ಕೆ ಅವರು ಸರ್ಕಾರಕ್ಕೆ ಈ ರೀತಿಯ ಒಂದು ಅಭಿಪ್ರಾಯ ಅಥವಾ ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ರಘು ಎಕ್ಸ್ಪ್ಲೇನ್ ಮಾಡ್ತಾರೆ. ಮೊದಲು ಮಧುಸೂದನ್ ಲೈವ್ ಜಾಯ್ನ್ ಆಗ್ತಾರೆ. ಮಧುಸೂದನ್ 12 ಸಲಹೆ ಕೊಟ್ಟಿರುವಂಥದ್ದು, 12 ಪಾಯಿಂಟ್ ಸಜೆಷನ್. ತಾಂತ್ರಿಕ ಸಲಹಾ ಸಮಿತಿ ಇಡೀ ರಾಜ್ಯದ ಪರಿಸ್ಥಿತಿಯನ್ನು ಪರಿಗಣಿಸಿ ಸಲಹೆ ಕೊಡಬೇಕು. ಅದರಲ್ಲೇ ಒಂದು ಗೊಂದಲ. ಇವರು ವಿಸ್ತರಣೆ ಅಂತಾರೆ, BBMPನಲ್ಲಿ ಅವರು ಸಡಲಿಕೆ ಅಂತಾರೆ. ಅಂದರೆ ಇದು ಹೇಗೆ ಅಂತ ಅರ್ಥ ಆಗ್ತಾ ಇಲ್ಲ. ಪ್ರಕರಣಗಳು ಇವತ್ತು ಬೇರೆ ನಗರಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗ್ತಿರುವಂಥದ್ದು, ಬೆಂಗಳೂರಿನಲ್ಲಿ ಕಡಿಮೆ ಆಗ್ತಿದೆ. ಬಟ್ ಕಡಿಮೆ ಆಗೋದ್ರ ಬಗ್ಗೆನೂ ಸಂಶಯ ಇದೆ. ಮೊದಲನೇದಾಗಿ ನೀವು ಸಲಹೆಗಳ ಬಗ್ಗೆನೇ ಹೇಳ್ಬಿಡಿ. ನೋಡಿ ನಿಖಿಲ್, ರಾಜ್ಯದಲ್ಲಿ COVID-19 ಕರೋನಾ ವೈರಸ್ನ ಅಟ್ಟಹಾಸ ಬಹಳ ವ್ಯಾಪಕವಾಗಿ ಹರಡ್ತಾ ಇದ್ದಂಥ ಕಾರಣದಿಂದ ಕಡೆಯ ಅಸ್ತ್ರ, ಬ್ರಹ್ಮಾಸ್ತ್ರವಾಗಿ ರಾಜ್ಯ ಸರ್ಕಾರ ಲಾಕ್ಡೌನ್ನ ಹೇರಿಕೆ ಮಾಡಿದಂಥದ್ದು. ಮೇ 10ನೇ ತಾರೀಕಿಂದ ಮೇ 24ನೇ ತಾರೀಕು ತನಕ ಮೊದಲನೇ ಬಾರಿಗೆ 14 ದಿನಗಳ ಕಾಲ ಲಾಕ್ಡೌನ್ನ ಹೇರಿಕೆ ಮಾಡ್ತು. ಅದಾದ ಮೇಲೆ ಮತ್ತೆ ಲಾಕ್ಡೌನ್ ವಿಸ್ತರಣೆ ಅಂತ ಹೇಳ್ಬಿಡ್ತು ರಾಜ್ಯ ಸರ್ಕಾರ. ಕೊರೋನಾ ಸೋಂಕನ್ನು ಇಳಿಮುಖ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಈ ಒಂದು ಯೋಜನೆ ಎರಡನ್ನೂ ರಾಜ್ಯ ಸರ್ಕಾರ ಹಾಕೊಂಡು ಮೇ 24ನೇ ತಾರೀಕಿಂದ ಮತ್ತೆ ಜೂನ್ 7ನೇ ತಾರೀಕು ತನಕ ಲಾಕ್ಡೌನ್ ಅಂತ ಹೇಳ್ಬಿಡ್ತು. ಮೇ ತಿಂಗಳ ಅಂತ್ಯ ಇವತ್ತು ಮೇ 31ನೇ ತಾರೀಕಿನಲ್ಲಿ ಇದೀವಿ. ಜೂನ್ 7ನೇ ತಾರೀಕು ಲಾಕ್ಡೌನ್ ಅಂತ್ಯ ಆಗತ್ತೆ ಈಗ ಇರುವಂಥ ಆದೇಶದ ಪ್ರಕಾರ. ಈಗ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಒಂದಿಷ್ಟು ಶಿಫಾರಸನ್ನು ಕೊಟ್ಟಿದ್ದಾರೆ. 12 ಪಾಯಿಂಟ್ಸ್ ಅಜೆಂಡಾ, ಮೇಯ್ನಾಗಿ 12 ಪಾಯಿಂಟ್ಗಳನ್ನು ಇಡೀ ರಾಜ್ಯ ವ್ಯಾಪ್ತಿಯನ್ನು ಪರಿಗಣಿಸ್ಕೊಂಡು ಕನ್ಸಿಡರ್ ಮಾಡಿ ಇಡೀ ರಾಜ್ಯದಲ್ಲಿ ಸದ್ಯಕ್ಕೆ ಲಾಕ್ಡೌನ್ ವಿಸ್ತರಣೆ ಮಾಡಿದ್ರೆ ಆಗುವಂಥ ಸಾಧಕ ಬಾಧಕ 2 ವಿಷಯಗಳನ್ನು ಮುಂದಿಟ್ಕೊಂಡು 12 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ವರದಿಯ ರೂಪದಲ್ಲಿ. ಅದನ್ನು ಇವತ್ತು ಡಾಕ್ಟರ್ ಕೆ ಸುಧಾಕರ್, ರಾಜ್ಯದ ಆರೋಗ್ಯ ಸಚಿವರು, ನೇರವಾಗಿ CMಗೆ ಕೂಡ ಹಸ್ತಾಂತರ ಮಾಡಿದರೆ. CM ಇದ್ರ ಬಗ್ಗೆ ಅಳೆದು ತೂಗಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ, ಒಂದಿಷ್ಟು ಚರ್ಚೆಯನ್ನು ಕೂಡ ಆರಂಭ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅವ್ರು ಹೇಳುವಂಥದ್ದು, ರಾಜ್ಯದಲ್ಲಿ ಈಗಿರುವ ಸೋಂಕಿನ ಪ್ರಮಾಣ ಕಡಿಮೆ ಆಗಿದೆ, ಇದು ಗೊತ್ತಿರುವಂಥ ವಿಷಯ. ದಿಢೀರಂತ ಲಾಕ್ಡೌನ್ ತೆರವು ಮಾಡಬೇಡಿ ಅದಕ್ಕೆ ಅಂತ ರಾಜ್ಯದಲ್ಲಿ ದಿಢೀರ್ ಲಾಕ್ಡೌನ್ ತೆರವು ಮಾಡಿದ್ದೆ ಆದರೆ ಮತ್ತೆ ಕರೋನಾ ಸೋಂಕು ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟವಾಗಬಹುದು. ಸದ್ಯ ರಾಜ್ಯದಲ್ಲಿ ಸೋಂಕಿನ ಪ್ರಮಾಣ ಮಾತ್ರ ಕಡಿಮೆ ಆಗಿರುವಂಥದ್ದು, ಮರಣ ಪ್ರಮಾಣ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳ್ತಾರೆ. ಶೇಕಡಾವಾರು 15ರಿಂದ 18ರಷ್ಟು ಸೋಂಕಿತರು ಪ್ರತಿನಿತ್ಯ ಪತ್ತೆ ಆಗ್ತಾ ಇದ್ದಾರೆ. ಇದು 5% ಇಳಿಬೇಕು ಅನ್ನೋ ಒಂದು ಪರ್ಸೆಂಟೇಜ್, ಶೇಕಡಾವಾರು ಲೆಕ್ಕಾಚಾರವನ್ನು ಕೂಡ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಹೇಳಿದ್ದಾರೆ. ಇನ್ನು 5% ಇಳಿಯೋ ತನಕ ರಾಜ್ಯದಲ್ಲಿ ಲಾಕ್ಡೌನ್ ತೆರವು ಮಾಡೋ ಅಂತ ಅವಶ್ಯಕತೆ ಪರಿಸ್ಥಿತಿ ಸಂದರ್ಭ ನಿರ್ಮಾಣ ಮಾಡೋದು ಬೇಡ ರಾಜ್ಯ ಸರ್ಕಾರ ಅನ್ನೋ ಒಂದು ಕಿವಿ ಮಾತನ್ನು ಕೂಡ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಹೇಳಿರೋ ಅಂಥದ್ದು ನಿಖಿಲ್. ಇದರ ಮುಂದುವರೆದ ಭಾಗವಾಗಿ ಈಗ ಲಾಕ್ಡೌನ್ನ ತೆರವು ಮಾಡ್ತೀರಾ ಅಂತಲೇ ಇಟ್ಕೊಳ್ಳಿ, ಏಕಾಏಕಿ ಕಂಪ್ಲೀಟಾಗಿ 100% ವಿನಾಯಿತಿನ ಎಲ್ಲ ಕ್ಷೇತ್ರದಲ್ಲೂ ನೀಡೋಕ್ಕಾಗಲ್ಲ, ಹಂತವಾಗಿ ನೀವು ತೆರವನ್ನು ಮಾಡಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಇದಾದ ಮೇಲೆ
ಎಷ್ಟು ಮುಂಜಾಗ್ರತಾ ಕ್ರಮವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು 3ನೇ ಅಲೆ ಬರುತ್ತೆ, ಇದಕ್ಕೆ ಪೂರ್ವ ಸಿದ್ಧತೆಯನ್ನು ಇವಾಗಲೇ ನೀವು ಶುರು ಮಾಡ್ಕೊಳ್ಳಿ. 3rd ವೇವ್ 3ನೇ ಅಲೆ ಬಂದಾಗ ನೀವು ನೇರವಾಗಿ ಕೆಲಸ ಮಾಡೋ ಅಂಥದ್ದಲ್ಲ, ಇವಾಗಲೇ ನೀವು ಅದನ್ನು ಶುರು ಮಾಡಬೇಕಾಗತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇನ್ನು ಆಕ್ಸಿಜನ್ ಕೊರತೆಯಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ ನಿಖಿಲ್, ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆಮ್ಲಜನಕದ ಘಟಕಗಳನ್ನು ನೀವು ಸಿದ್ಧಪಡಿಸ್ಕೊಳ್ಳಿ, ತಯಾರು ಮಾಡಿ ಅಂತ ಹೇಳಿದೆ. ಇನ್ನು ರಾಜ್ಯದಲ್ಲಿ ಹಾಟ್ಸ್ಪಾಟ್ಗಳಾಗಿದ್ದಂಥ 10 ಜಿಲ್ಲೆಗಳೇನಿದೆಯಲ್ಲ, ಈ 10 ಜಿಲ್ಲೆಗಳ ಮೇಲೆ ಹದ್ದಿನ ಕಣ್ಣಿಡಿ, ಗಡಿ ಭಾಗವನ್ನು ಇವತ್ತೂ ಕೂಡ ನೇರವಾಗಿ ಎಚ್ಚರಿಕೆಯಿಂದ ನಿರ್ವಹಿಸಿ ಅನ್ನೋ ಒಂದು ಮಾತುಗಳನ್ನು ಹೇಳೋದ್ರ ಮೂಲಕ 12 ಪಾಯಿಂಟ್ಸ್ ಅಜೆಂಡಾವನ್ನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ನೀಡಿದ್ದಾರೆ. ಇದೇ ವರದಿ ರಿಪೋರ್ಟನ್ನು ತೆಗೆದುಕೊಂಡು ಹೋಗಿ ಸುಧಾಕರ್ ಅವರು CM ಮುಂದೆ ಇಟ್ಟಿದ್ದಾರೆ. ಇನ್ನೂ 7 ದಿನಗಳ ಕಾಲಾವಕಾಶ ಇದೆ ರಾಜ್ಯ ಸರ್ಕಾರದ ಮುಂದೆ. ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಕೊಟ್ಟಿರುವಂಥ ವರದಿ ರಾಜ್ಯ ಸರ್ಕಾರದ ಮುಂದೆ ಇದೆ, ನೋ ಡೌಟ್. ಈಗ ಟಾಸ್ಕ್ ಫೋರ್ಸ್ ಸಮಿತಿ ಸದಸ್ಯರು ಒಂದು ಚರ್ಚೆಯನ್ನು ಮಾಡಿ ಅವರೊಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಂಡು ವರದಿ ರೂಪದಲ್ಲಿ ರಾಜ್ಯ ಸರ್ಕಾರದ ಮುಂದೆ ಇಡ್ತಾರೆ. 3ನೇದಾಗಿ ನೇರವಾಗಿ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಆಯಾ ಜಿಲ್ಲೆಯ ರಿಪೋರ್ಟನ್ನು, ಏನು ಒಂದು ಗ್ರೌಂಡ್ ರಿಪೋರ್ಟ್ ಇದೆಯಲ್ಲ ಅದನ್ನು CMಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ. ಇದಿಷ್ಟು ಆದ ಬಳಿಕ ಈಗ ರಾಜ್ಯದಲ್ಲಿ ಕೋವಿಡ್-19 ಕರೋನಾ ವೈರಸ್ನ ಅಟ್ಟಹಾಸದ 2ನೇ ಅಲೆಯನ್ನು ನಿಭಾಯಿಸಲಿಕ್ಕೆ 5 ಮಂತ್ರಿಗಳನ್ನು ಏನು ನಿಯೋಜನೆ ಮಾಡಿದಾರಲ್ಲ, ಈ 5 ಸಚಿವರನ್ನ ಕೂಡಿಸ್ಕೊಂಡು ಖುದ್ದು CM BS ಯಡಿಯೂರಪ್ಪನವರು ಒಂದಿಷ್ಟು ಚರ್ಚೆ, ಅದಾದಮೇಲೆ ಸಮಾಲೋಚನೆಯನ್ನು ಮಾಡಿ ಅಂತಿಮವಾದಂಥ ನಿರ್ಧಾರವನ್ನು ಹೊರಹಾಕ್ತಾರೆ. ಇನ್ನು ರಾಜ್ಯ ಸರ್ಕಾರದ ಮುಂದೆ 5-6 ದಿನಗಳ ಕಾಲಾವಕಾಶ ಇದೆ. ಜೂನ್ 4 ಅಥವಾ 5ನೇ ತಾರೀಕು ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆಯೋ ಮೊಟಕಾದರೆ ಯಾವ್ಯಾವುದಕ್ಕೆ ರಿಲ್ಯಾಕ್ಸೇಷನ್, ವಿಸ್ತರಣೆ ಆದರೆ ಯಾವ ಥರ ಇರುತ್ತೆ, ಈ 2 ವಿಷಯಗಳನ್ನು ಖುದ್ದು CM BS ಯಡಿಯೂರಪ್ಪ ಮಾಧ್ಯಮಗಳ ಮುಂದೆ ತಿಳಿಸ್ತಾರೆ. ಜನರಿಗೆ ಯಾವುದೇ ಗೊಂದಲ ಆತಂಕ ಈಗ ಸದ್ಯಕ್ಕೆ ಬೇಡ ಅನ್ನೋ ಮಾತು ರಾಜ್ಯ ಸರ್ಕಾರದಲ್ಲಿ ಇರೋ ಅಂಥ CM BS ಯಡಿಯೂರಪ್ಪನವರಾಗಿರ್ಬೋದು, ಸರ್ಕಾರದ ಅಂಗಗಳಾಗಿರುವಂಥ ಸಚಿವರಾಗಿರ್ಬೋದು ಹೇಳ್ತಾ ಇದ್ದಾರೆ ನಿಖಿಲ್. ಬಟ್ ಆತಂಕ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಜನರು ಒಂದು ಕೊರೋನಾದಿಂದ ತಮ್ಮ ಜೀವವನ್ನು ಉಳಿಸ್ಕೋಬೇಕು, ಈ ಥರ ಲಾಕ್ ಆಗ್ಬಿಟ್ರೆ ಜೀವನ ಹೇಗೆ ನಡೆಯೋದು ಅನ್ನೋದು ಕೂಡ ಪ್ರಶ್ನೆ ಕೂಡ ಇರುತ್ತೆ. ಆ ಆತಂಕದ ಜೊತೆ ಒಂದು ಗೊಂದಲ ಬೇರೆ, ಒಬ್ಬರು ಸಡಲಿಕೆ ಅಂತಾರೆ, ಇನ್ನೊಬ್ಬರು ವಿಸ್ತರಣೆ ಅಂತಾರೆ. ಇದು ಒಂದು ಪ್ರಶ್ನೆ. ಮದು ಜೀವನ ಎರಡೂ, ಜೀವ ಉಳಿಬೇಕು, ಜೀವನ ನಡಿಬೇಕು, ಆರ್ಥಿಕ ಚಟುವಟಿಕೆಗೆ ಒಂದು ಪ್ರೋತ್ಸಾಹನೆ ನೀಡಬೇಕು, ಒಂದಷ್ಟು ಕ್ಷೇತ್ರದಲ್ಲಿ ತೆರವು ಆಗಲೇಬೇಕಾಗುತ್ತೆ ಲಾಕು, ಅದು ಒಂದು ಕಡೆ. ಇನ್ನೊಂದು ಸ್ಥಳೀಯವಾಗಿ ನಿರ್ಧಾರಗಳು ತಗೊಳ್ಳುವಂಥದ್ದು. ಅಂದರೆ ರಾಜ್ಯವ್ಯಾಪಿ ಲಾಕ್ಡೌನ್ ಅಂತ ಈಗೇನು ಘೋಷಣೆ ಆಗಿದೆ, ಇದೇ ರೀತಿ ಆಗಬೇಕು ಅಂತೇನಿಲ್ವಲ್ಲ. ಪ್ರಧಾನಿ ಮೋದಿನೂ ಅದೇ ತಾನೇ ಹೇಳಿರೋದು, ಮೈಕ್ರೋ ಮ್ಯಾನೇಜ್ಮೆಂಟ್. ಎಲ್ಲಿ ಅವಶ್ಯಕತೆ ಇದೆ, ಅದು ಜಿಲ್ಲೆಯಲ್ಲಾಗಿರಲಿ ಅಥವಾ ಒಂದು ಗ್ರಾಮದಲ್ಲಾಗಿರಲಿ, ಆ ಸ್ಥಳೀಯವಾಗಿನೇ ಆ ನಿರ್ಧಾರಗಳನ್ನ ತಗೋಬೇಕು. ಈ ರೀತಿಯ ಆಲೋಚನೆಗಳು ಏನಾದರೂ ಇದೆಯಾ ಅಂತ ಸರ್ಕಾರದಲ್ಲಿ? ನೋಡಿ ನಿಖಿಲ್, ಈಗ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಕೊಟ್ಟಿರೋ ಅಂತ ಒಂದು ಶಿಫಾರಸ್ಸಿನ ವರದಿಯ ಅಂಶ ಏನಿದೆಯಲ್ಲ, ಇದರಲ್ಲಿ ಎಂಟೈರ್ ರಾಜ್ಯ ಅಂದರೆ 31 ಜಿಲ್ಲೆಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಕೊಟ್ಟಿರೋ ಅಂಥದ್ದು. ಈಗ ಪ್ರಧಾನಿಗಳು ಹೇಳಿರುವಂಥದ್ದೇನು, ಮೈಕ್ರೋ ಮ್ಯಾನೇಜ್ಮೆಂಟ್. ಕೆಲವೊಂದಿಷ್ಟು ಕಡೆ ಸೋಂಕು ಕಡಿಮೆ ಆಗಿರ್ಬೋದು, ಸೋಂಕೆ ಇಲ್ಲದೆ ಇರ್ಬೋದು, ಅಥವಾ ಸೋಂಕಿನ ಪ್ರಮಾಣ ಇಳಿಕೆ ಆಗಿರ್ಬೋದು, ಮರಣ ಪ್ರಮಾಣ ಇಳಿಕೆ ಆಗಿರ್ಬೋದು. ಇದಕ್ಕೆ ಆಯಾ ಜಿಲ್ಲಾಧಿಕಾರಿಗಳು ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಸೋಂಕು ಕಡಿಮೆ ಆದಂಥ ಭಾಗಕ್ಕೆ ಸೋಂಕು ಇರೋವಂಥ ಪ್ರದೇಶದಿಂದ ಯಾರು ಹೋಗಲ್ಲ ಅನ್ನೋ ಗ್ಯಾರಂಟಿ ಏನು, ಅದನ್ನು ನಿಭಾಯಿಸಕ್ಕೆ ಆಯಾ ಜಿಲ್ಲಾಡಳಿತ ಶಕ್ತವಾಗಿದೆಯಾ, ಇದನ್ನು ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ 14 ದಿನಗಳ ಕಾಲ ಮುಂದೆ ಲಾಕ್ಡೌನ್ನ ವಿಸ್ತರಣೆ ಮಾಡಿಬಿಡೋಣ ಅನ್ನೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರಬಹುದು, ಬರದೇ ಇರಬಹುದು. ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಗಳು ಕೊಟ್ಟಿರುವಂಥ ಒಂದು ಸಲಹೆ ಸೂಚನೆ ಇದೆಯಲ್ಲ, ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ, ಆ ಒಂದು ಪ್ರಯೋಗಕ್ಕೂ ಕೂಡ ರಾಜ್ಯ ಸರ್ಕಾರ ಕೈ ಹಾಕ್ಬೋದು. ಆದರೆ ಈಗ ರಾಜ್ಯ ಸರ್ಕಾರಕ್ಕೆ ಇರುವಂಥ ಮತ್ತೊಂದು ಭಯ ಏನು, ಕೋವಿಡ್-19 2ನೇ ಅಲೆಯ ಸೋಂಕೇನೋ ಇಳಿಮುಖ ಆಗ್ತಾ ಇದೆ. ಬ್ಲ್ಯಾಕ್ ಫಂಗಸ್ ಅನ್ನೋ ದೊಡ್ಡ ಭೂತ ರಾಜ್ಯ ಸರ್ಕಾರದ ಮುಂದೆ ಬಂದು ನಿಂತಿದೆ. ಇನ್ನು ನೀವು ಈಗಾಗಲೇ ಉಲ್ಲೇಖ ಮಾಡಿರೋ ಥರ ಜನರ ಜೀವನ ಕೂಡ ಮುಖ್ಯ, ಜೀವನ ಕೂಡ ಅಷ್ಟೇ ಮುಖ್ಯ. ಹೀಗಾಗಿ ಈ ಎರಡನ್ನೂ ಅಸಮತೋಲನ ಇಲ್ಲದೆ ಸಮತೋಲನದಲ್ಲಿ ನಿಭಾಯಿಸಲಿಕ್ಕೆ ರಾಜ್ಯ ಸರ್ಕಾರ ಏನೆಲ್ಲ ಪ್ಲಾನನ್ನು ಮಾಡಬೇಕಲ್ಲ, ಅದನ್ನು ಮಾಡಲಿಕ್ಕೆ ಒಂದಷ್ಟು ಯೋಜನೆಯನ್ನು ಖುದ್ದು CM BS ಯಡಿಯೂರಪ್ಪನವರು ಹಾಕಬೇಕಾಗುತ್ತೆ. ಇನ್ನು ಆ ಪ್ಯಾಕೇಜ್ 1 ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಬರೋಬ್ಬರಿ 1250 ಕೋಟಿ ರೂಪಾಯಿಗಳ ಪ್ಯಾಕೇಜನ್ನು ಈಗ ಘೋಷಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಆದರೆ ಪ್ಯಾಕೇಜ್ 2 2ನೇ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಾಗುತ್ತೆ. ಇದಕ್ಕೆ ಆರ್ಥಿಕವಾಗಿ ಸರ್ಕಾರ ಎಷ್ಟು ಶಕ್ತವಾಗಿದೆ ಇದನ್ನು ನೋಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಖುದ್ದು ಹಣಕಾಸು ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಯಡಿಯೂರಪ್ಪನವರೇ ಕೆಲವೊಂದಿಷ್ಟು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ನಿಖಿಲ್, ಒಂದು ವಿಚಾರವನ್ನು ನಾನು ಇಲ್ಲಿ ನೆನಪಿಸೋಕ್ಕೆ ಇಷ್ಟಪಡ್ತೀನಿ. ಕಳೆದ 2 ದಿನಗಳ ಹಿಂದೆ ಸುದ್ದಿಗೋಷ್ಠಿಯನ್ನು ಮಾಡಿದಂಥ CM BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳ ಬಾಲ ಸೇವಾ ಯೋಜನೆ ಅಂತ ತಂದರು. ಕೋವಿಡ್-19 2ನೇ ಸೋಂಕಿನಿಂದ
ಪ್ರಾಣವನ್ನು ಕಳ್ಕೊಂಡಂಥ ತಂದೆ ತಾಯಿ ಅಂದರೆ ಪೋಷಕರು ಅವ್ರು ಯಾರು ಇರ್ತಾರಲ್ಲ ಆ ರೀತಿಯಾದಂಥ 13 ಮಕ್ಕಳು ಇವತ್ತು ರಾಜ್ಯದಲ್ಲಿ ಪತ್ತೆಯಾಗಿದ್ದಾರೆ. ಮುಂಬರುವಂಥ ದಿನದಲ್ಲಿ ಈ ಒಂದು ಸಂಖ್ಯೆ ಜಾಸ್ತಿ ಆಗ್ಬೋದು. ಅವ್ರನ್ನ ಫಲಾನುಭವಿ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ, ಪರಿಗಣಿಸಬೇಕಾಗುತ್ತೆ. ಅದಕ್ಕೊಂದಿಷ್ಟು ಹಣವನ್ನು ತೆಗೆದಿಡಬೇಕಾಗುತ್ತೆ, ಮೀಸಲಿಡಬೇಕಾಗುತ್ತೆ. ಇದಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸೆಕ್ಟರ್ಗಳಿಗೆ ನೇರವಾಗಿ ರಾಜ್ಯ ಸರ್ಕಾರ ಹಣವನ್ನು ಈ ತನಕ ಮೀಸಲಾಗಿ ಇಟ್ಟಿಲ್ಲ, ಅದಕ್ಕೂ ಕೂಡ ಇಡಬೇಕಾಗುತ್ತೆ. ಕೇವಲ ಬಡವರು, ರಸ್ತೆ ಬದಿಯ ಬೀದಿ ವ್ಯಾಪಾರಿಗಳು, ಶ್ರಮಿಕರು, ಚಮ್ಮಾರರು, ಕಮ್ಮಾರರು, ಓಲಾ, ಆಟೋ, ಊಬರ್ ಕ್ಯಾಬ್ಗಳ ಚಾಲಕರು, ಹೀಗೆ ಒಂದಿಷ್ಟು ಫಲಾನುಭವಿಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಐಡೆಂಟಿಫೈ ಮಾಡಿದೆ, ಗುರುತು ಪತ್ತೆ ಹಚ್ಚಿದೆ. ಅವ್ರಿಗೋಸ್ಕರ ಒಂದಿಷ್ಟು ಯೋಜನೆ ಘೋಷಣೆ ಮಾಡಿದೆ. ಅದನ್ನು ಹೊರತುಪಡಿಸಿ ಮನೆಯಲ್ಲೇ ಇದ್ದು ಅಂದೇ ದುಡಿದು ಅಂದೇ ತಿನ್ನೋರು ಅಥವಾ ಪ್ರೈವೇಟ್ ಸೆಕ್ಟರ್ಸ್, ಖಾಸಗಿ ಉದ್ಯೋಗವನ್ನು ಅವಲಂಬಿತರಾಗಿರೋ ಅಂಥವ್ರಿಗೆ ವೇತನ ಬರಲಿಲ್ಲ ಅಂದರೆ ಅವ್ರು ಯಾವ ರೀತಿ ಜೀವನ ನಡೆಸಬೇಕು, ಅವ್ರಿಗೇನು ಪರಿಹಾರ, ಇದಕ್ಕೆ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ನೀವು ಉಲ್ಲೇಖ ಮಾಡಿರುವಂಥ ಮಾತು ಕರೆಕ್ಟ್ ಆಗಿದೆ. ಜೀವ ಎಷ್ಟು ಮುಖ್ಯನೋ ಜೀವನನೂ ಅಷ್ಟೇ ಮುಖ್ಯ. ಹೀಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ಏನು ಪರಿಹಾರ ಕೊಡುತ್ತೆ ಅಂತ ಗೊತ್ತಿಲ್ಲ. ಇನ್ನು ಕಡೆಯದಾಗಿ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು 14 ದಿನಗಳ ಕಾಲ ಲಾಕ್ಡೌನ್ನ ಮುಂದುವರಿಸಿ ಅನ್ನೋ ಒಂದು ಪ್ರಸ್ತಾವನೆಯನ್ನ ವರದಿ ರೂಪದಲ್ಲಿ ರಾಜ್ಯ ಸರ್ಕಾರದ ಮುಂದೆ ನೀಡಿರಬಹುದು. ಮತ್ತೆ 14 ದಿನಗಳ ಕಾಲ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲೂ ಕೂಡ ನೇರವಾಗಿ ಲಾಕ್ಡೌನ್ ಎಕ್ಸ್ಟೆಂಡ್ ಆಗುತ್ತೆ, ವಿಸ್ತರಣೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಿಗೆ 7 ದಿನಗಳ ಕಾಲ ಇದನ್ನ ವಿಸ್ತರಣೆ ಮಾಡೋ ಅಂತ ಚಾನ್ಸಸ್ ಕೂಡ ಇದೆ. ಅದನ್ನ ತಳ್ಳಿ ಹಾಕೋಂಗಿಲ್ಲ, ಇದು ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು. ಅದಕ್ಕೆ ಅಂತ ಕೇಂದ್ರ ಸರ್ಕಾರದಿಂದ ಕೂಡ ಒಂದಷ್ಟು ಪರಿಹಾರಕ್ಕೆ ನೇರವಾಗಿ ಬೇಡಿಕೆನ ಇಡೋ ಅಂತ ಸಾಧ್ಯತೆ ಇದೆ. ಆದ್ರೆ ಅದನ್ನ ಇಡ್ತಾರೋ ಇಡಲ್ವೋ ಕಾದು ನೋಡಬೇಕಾಗುತ್ತೆ. ರೈಟ್ ಮಧುಸೂದನ್, ಥ್ಯಾಂಕ್ ಯು. ಈ ವಿಸ್ತರಣೆ ಮಾಡಿದ್ರೆ ಮತ್ತಷ್ಟು ಪ್ಯಾಕೇಜ್ ಘೋಷಣೆ ಮಾಡಬೇಕು, ಸರ್ಕಾರದಲ್ಲಿ ಫಸ್ಟೇ ದುಡ್ಡಿಲ್ಲ, ಹಾಗಾಗಿ ವಿಸ್ತರಣೆ ಬಗ್ಗೆನೇ ಪ್ರಶ್ನೆ ಇರುವಂಥದ್ದು. ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ಒಂದು ಕ್ವಿಕ್ ಅಪ್ಡೇಟ್ ರಘು ಇದ್ದ. ರಘು, ಕೇಳಿಸ್ತಿದ್ರೆ ನಿಮಗೆ? ಮೊದಲನೇದಾಗಿ BBMP ಸಡಲಿಕೆ ಬಗ್ಗೆ ಮಾತಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಾವು ನೋಡ್ತಿದ್ದೀವಿ ಪ್ರಕರಣಗಳ ಸಂಖ್ಯೆ ಬೆಂಗಳೂರಿನಲ್ಲಿ ಇಳಿಮುಖ ಕಂಡಿರುವಂಥದ್ದು. ಇದರ ನಡುವೆ ನಮಗೆ ಗೊತ್ತಿದೆ ಟೆಸ್ಟಿಂಗ್ ಕೂಡ ಕಡಿಮೆ ಆಗಿದೆ ಅಂತ. ಹಾಗಾಗಿ ಇದು ನಿಜವಾದ ಪ್ರಮಾಣನ, ಈ ಸಂಖ್ಯೆಯನ್ನು ನಾವು ನಂಬಬಹುದಾ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಇರುವಂಥದ್ದು. ಇದೆಲ್ಲದರ ನಡುವೆ ಸಡಲಿಕೆ ಅನ್ನೋ ಮಾತು ಬಂದಿರೋದು BBMPಯಿಂದ ನಿಜ. ಅದ್ರ ಬಗ್ಗೆ ಹೇಳ್ತಾ ಹೋಗಿ ನಿಖಿಲ್. ಒಂದ್ ಕಡೆ ರಾಜ್ಯಾದ್ಯಂತ ಲಾಕ್ಡೌನ್ ನ ವಿಸ್ತರಣೆ ಮಾಡಿ ಅಂತ ಹೇಳ್ಬಿಟ್ಟು ತಜ್ಞರು ತಮ್ಮ ಅಭಿಪ್ರಾಯವನ್ನ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಆದ್ರೆ ಮತ್ತೊಂದು ಕಡೆ ರಾಜಧಾನಿ ಬೆಂಗಳೂರಿನಲ್ಲಿ ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡಿ ಅನ್ನೋ ಒಂದು ಒಲವನ್ನ ಈಗ BBMP ತೋರಿಸ್ತಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣವೂ ಕೂಡ ಇರುವಂತದ್ದು ರಾಜ್ಯ ಸರ್ಕಾರ, BBMP, ಜನಸಾಮಾನ್ಯರು ಆರ್ಥಿಕತೆ ಇವತ್ತು ಬೆಂಗಳೂರನ್ನ ಅವಲಂಬಿಸಿರುವಂತದ್ದು. ಒಂದು ವೇಳೆ ಏನಾದರೂ ಬೆಂಗಳೂರು ಇದೇ ರೀತಿ ಲಾಕ್ಡೌನ್ ಆದ್ರೆ, ಜೂನ್ 7ರ ನಂತರ ಲಾಕ್ಡೌನ್ ಆದ್ರೆ ಜನಜೀವನ ಅಸ್ತವ್ಯಸ್ತ ಆಗುತ್ತೆ. ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತಹ ಪ್ಯಾಕೇಜ್ ಯಾವುದಕ್ಕೂ ಕೂಡ ಸಾಕಾಗೋದಿಲ್ಲ. ಯಾಕಂದ್ರೆ ಇವತ್ತು ರಾಜ್ಯದ ಅರ್ಧದಷ್ಟು ಇವತ್ತು ಜನಸಾಮಾನ್ಯರು, ಕಾರ್ಮಿಕರು ಬೆಂಗಳೂರಿನಲ್ಲಿರುವಂತಹ ಕಾರ್ಖಾನೆಗಳು, ಕಂಪನಿಗಳು, ಕಚೇರಿಗಳನ್ನು ಅವಲಂಬನೆ ಮಾಡಿರುವಂಥದ್ದು. ಯಾಕಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಲಾಕ್ಡೌನ್ ಹೇರಿಕೆ ಮಾಡಿರೋದ್ರಿಂದಾಗಿ ಬಹಳಷ್ಟು ಮಂದಿ ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಚಾಲಕರು ಇರ್ಬೋದು, ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು, ಕಾರ್ಮಿಕರು ಇರ್ಬೋದು, ಉದ್ಯೋಗ ಕಳ್ಕೊಂಡು ಮನೆಯಲ್ಲಿರುವಂಥದ್ದು. ಇದೆಲ್ಲದರ ಹಿತದೃಷ್ಟಿಯಿಂದ ಇವತ್ತು BBMP ಅಧಿಕಾರಿಗಳು, ಪ್ರಮುಖವಾಗಿ BBMP ಮುಖ್ಯ ಆಯುಕ್ತರಾಗಿರುವಂತಹ ಗೌರವ್ ಗುಪ್ತಾ ಅವರು ರಾಜ್ಯ ಸರ್ಕಾರದ ಮುಂದೆ ಒಂದಷ್ಟು ಸಲಹೆಗಳನ್ನು ಕೂಡ ಇಟ್ಟಿರುವಂಥದ್ದು. ಆ ಸಲಹೆಗಳನ್ನು ಇಡೋದಕ್ಕೆ ಮುಂಚೆ BBMPಯ ವಾಸ್ತವತೆಯನ್ನು ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಂದರೆ ಕಳೆದ 20 ದಿನಗಳಿಂದ BBMP ವ್ಯಾಪ್ತಿಯಲ್ಲಿ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗ್ತಿರುವಂಥದ್ದು. ಜೊತೆಗೆ ಲಾಕ್ಡೌನ್ ಹೇರಿಕೆ ಮಾಡಿರೋದ್ರಿಂದ ಏನು ಸೋಂಕಿತರ ಚೈನ್ ಲಿಂಕ್ ಏನಾಗಿದೆ ಅದು ಕೂಡ ಬ್ರೇಕ್ ಆಗಿದೆ. ಜೊತೆಗೆ ನಗರದಾದ್ಯಂತ ವ್ಯಾಕ್ಸಿನೇಷನ್ ಡ್ರೈವ್ ವೇಗವಾಗಿ ನಡೀತಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಯಾರೆಲ್ಲ ಸೋಂಕಿತರು ಕಂಡು ಬರ್ತಾ ಇದ್ದಾರೆ, ಪ್ರತಿಯೊಬ್ಬ ಸೋಂಕಿತರನ್ನು ಕೂಡ ಮನೆಯಲ್ಲಿ ಐಸೋಲೇಷನ್ ಮಾಡಲಾಗ್ತಾ ಇದೆ, ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಹಂತವಾಗಿ ಲಾಕ್ಡೌನ್ ಸಡಿಲಿಕೆ ಮಾಡೋದಕ್ಕೆ ಇವತ್ತು BBMP ಒಲವನ್ನ ತೋರಿಸಿದೆ. ರಾಜ್ಯ ಸರ್ಕಾರದ ಮುಂದೆ ಸಲಹೆಗಳನ್ನ ಕೂಡ ಇಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 3 ಹಂತಗಳಲ್ಲಿ ಲಾಕ್ಡೌನ್ ಅನ್ನು ಸಡಿಲಿಕೆ ಮಾಡಿ ಅನ್ನೋ ಒಂದು ಮನವಿಯನ್ನ ರಾಜ್ಯ ಸರ್ಕಾರಕ್ಕೆ ಮಾಡಿಕೊಂಡಿರುವಂಥದ್ದು. ಅಂದ್ರೆ ಎಲ್ಲಾ ಕಾರಣಗಳನ್ನ ಕೊಡೋದ್ರ ಮುಖಾಂತರವಾಗಿ ಲಾಕ್ಡೌನ್ ಸಡಿಲಿಕೆಗೆ ಇವತ್ತು BBMP ಒಲವನ್ನು ತೋರಿಸಿದೆ. ಅದರಲ್ಲಿ ಪ್ರಮುಖವಾಗಿ ಮೊದಲ ಹಂತದಲ್ಲಿ ಒಂದಷ್ಟು ಷರತ್ತುಗಳನ್ನು ವಿಧಿಸುವ ಮುಖಾಂತರವಾಗಿ ನಗರದಾದ್ಯಂತ BMTC, KSRTC, ಟ್ಯಾಕ್ಸಿ, ಆಟೋಗಳಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿರೋದು. ಜೊತೆಗೆ ಮೊದಲ ಹಂತದಲ್ಲಿ ನಗರದಾದ್ಯಂತ ಕಾರ್ಯನಿರ್ವಹಿಸುತ್ತಿರುವಂತಹ ಸರ್ಕಾರಿ ಕಚೇರಿಗಳು, ಖಾಸಗಿ ಕಚೇರಿಗಳು, ಒಂದಷ್ಟು ಕಂಪನಿಗಳ ಅಂದ್ರೆ ನಡೆಯೋದಕ್ಕೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಕೇಳಿರುವಂಥದ್ದು. ಇನ್ನು ಅದನ್ನು ಹೊರತುಪಡಿಸಿದ್ರೆ 2ನೇ ಹಂತದಲ್ಲಿ ನಗರದಾದ್ಯಂತ ಇರುವ ಮಾಲ್ಗಳನ್ನು ಓಪನ್ ಮಾಡಿಸಿ, ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡಿಸಿ, ಜೊತೆಗೆ ಈ ಸ್ವಿಮ್ಮಿಂಗ್ ಪೂಲ್ಗಳೇನಿದೆ, ಅಪಾರ್ಟ್ಮೆಂಟ್ಗಳಲ್ಲಿರುವಂತಹ ತರಬೇತಿ ಕೇಂದ್ರಗಳಿರ್ಬೋದು ಅಥವಾ ಈಜುಕೊಳಗಳಿರ್ಬೋದು, ಇದೆಲ್ಲದಕ್ಕೆ ಕೂಡ ಹಂತವಾಗಿ ಒಂದು ಪರ್ಮಿಷನ್ ಅನ್ನು ಕೊಡಿ, ಇದಕ್ಕೆ ಒಂದಷ್ಟು ಷರತ್ತುಗಳನ್ನು ಕೂಡ ವಿಧಿಸಿ ಅನ್ನೋ ಒಂದು ಮಾಹಿತಿಯನ್ನ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಇನ್ನು ಕಡೆದಾಗಿ 3ನೇ ಹಂತದಲ್ಲಿ ನೋಡೋದಾದ್ರೆ ಶಾಲಾ ಕಾಲೇಜುಗಳಿರ್ಬೋದು, ಜೊತೆಗೆ ಅಂತಾರಾಜ್ಯ ಪ್ರಯಾಣಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಎಂಬ ಸಲಹೆಗಳನ್ನ ರಾಜ್ಯ ಸರ್ಕಾರದ ಮುಂದೆ BBMP ಇಟ್ಟಿರುವಂತದ್ದು. ಥ್ಯಾಂಕ್ ಯು ರಘು ಮಾಹಿತಿಗಾಗಿ.
ಇನ್ನು ಈ ಚರ್ಚೆಯ ವಿಷಯದಲ್ಲಿ ತಜ್ಞರು ಜಾಯ್ನ್ ಆಗ್ತಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿಯ ಡಾಕ್ಟರ್ ರವಿ ಇರ್ತಾರೆ, ಸಾಂಕ್ರಾಮಿಕ ರೋಗ ತಜ್ಞರಾದ ಡಾಕ್ಟರ್ ನಯನ ಇರ್ತಾರೆ, ಖಾಸಗಿ ಆಸ್ಪತ್ರೆಗಳ ಸಂಘ ಅದರ ಅಧ್ಯಕ್ಷರಾದ ಡಾಕ್ಟರ್ ಪ್ರಸನ್ನ ಇರ್ತಾರೆ. ಅವ್ರನ್ನ ಮಾತಾಡ್ಸೋದಕ್ಕೂ ಮುಂಚೆ ಈ ಚರ್ಚೆಯ ವಿಷಯದ ಪ್ರಮುಖ ಪ್ರಶ್ನೆಗಳನ್ನ ನೋಡೋಣ. ಗೊಂದಲದ ಸಲಹೆಗಳ ನಡುವೆ ಸರ್ಕಾರದ ನಿರ್ಧಾರವೇನು? ಅಂದರೆ ಒಂದು ಕಡೆ ಸಡಲಿಕೆ ಅಂತಾರೆ, ಅದು ರಾಜ್ಯವ್ಯಾಪಿ ಅಲ್ಲ, ಇನ್ನೊಂದು ಕಡೆ ರಾಜ್ಯದಲ್ಲೇ ಕಂಟಿನ್ಯೂ ಆಗಬೇಕು ಅನ್ನೋ ತಾಂತ್ರಿಕ ಸಲಹಾ ಸಮಿತಿ. ಇದೆರಡರ ನಡುವೆ ಸರ್ಕಾರ ನಿರ್ಧಾರ ಮಾಡಬೇಕಾಗಿದೆ. ಅದಕ್ಕೆ ಆಗಲೇ ಹೇಳಿದಾಗೆ ಜೀವನನೂ ನಡೆಸಬೇಕು, ಜೀವನೂ ಉಳಿಸ್ಬೇಕು. ಇದು ಸರ್ಕಾರದ ಒಂದು ಸವಾಲು. ಅದು ಹೇಗೆ ನಿಭಾಯಿಸುತ್ತೆ? ಇನ್ನು ಸಡಲಿಕೆ ವಿಸ್ತರಣೆಯ ಬಗ್ಗೆ ನಿರ್ಧಾರ ಮಾಡಲು ಆಧಾರವೇನು? ಅಂದರೆ ಇಲ್ಲಿವರೆಗೂ ಹೇಗಿದೆ, ಯಾವಾಗ ಲಾಕ್ಡೌನ್ ಆಗುತ್ತೆ ಯಾವಾಗ ಆಗಲ್ಲ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಎಲ್ಲ ಜನ ಓಡಾಡ್ತಿದ್ದಾರೆ, ಆಸ್ಪತ್ರೆಯಲ್ಲಿ ಬೆಡ್ ಸಿಗ್ತಿಲ್ಲ, ಬೆಡ್ ಸಿಕ್ಕರೆ ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಇದ್ರೆ ICU ಇಲ್ಲ, ಈ ಒಂದು ಹಂತ ಬಂದುಬಿಡುತ್ತಲ್ಲ ಜನರಿಗೆ. ಪಾಪ ಪರದಾಟ, ಆ ಪರದಾಟದ ಹಂತ ಬಂತು ಅಂದರೆ ಲಾಕ್ಡೌನ್ ಆಗುತ್ತೆ ಅಂತ. ಬಟ್ ಈ ರೀತಿ ಇರಬೇಕಾ? ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಜನರಿಗೂ ಆತಂಕ ಆಗಬಾರ್ದು, ಗೊಂದಲ ಆಗಬಾರ್ದು. ಸರ್ಕಾರದ ನಡೆ ಕೂಡ ಒಂದು ಸ್ಪಷ್ಟ ರೀತಿಯಲ್ಲಿರಬೇಕು. ಇದಕ್ಕೆ ಮಿತಿಗಳನ್ನು ನಿಯೋಜನೆ ಮಾಡ್ಕೋಬೋದಾ? ಮುಂದಿನ ಪ್ರಶ್ನೆ, ಲಾಕ್ಡೌನ್ ನಿರ್ಧಾರಕ್ಕೆ ಬೇಕಾದ ಸ್ಪಷ್ಟ ಮಿತಿ ಘೋಷಿಸಬೇಕಾ? ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ 5,000 ಕೇಸ್ ಪ್ರತಿದಿನ 5 ದಿವಸ ಸತತವಾಗಿ 5,000ಕ್ಕೂ ಜಾಸ್ತಿ ಪ್ರಕರಣಗಳು ಬಂತು, ವರದಿ ಆಯಿತು ಅಂದರೆ ಯಾವ ವಲಯದಲ್ಲಿ ಲಾಕ್ ಆಗುತ್ತೆ, ಯಾವ ವಲಯಗಳು ಓಪನ್ ಆಗಿರೋಕ್ಕೆ ಬಿಡುತ್ತೆ ಸರ್ಕಾರ? 10,000 ಆದಾಗ ಯಾವ್ದು ಲಾಕ್ ಆಗಬೇಕು, ಅಥವಾ 1,000ಕ್ಕೆ ಇಳಿದಾಗ ಯಾವ ಕೆಲಸಗಳಿಗೆ, ಚಟುವಟಿಕೆಗಳಿಗೆ ಅನುಮತಿ ನೀಡಲಾಗುತ್ತೆ? ಇದರ ಒಂದು ಸ್ಪಷ್ಟ ಒಂದು ಮಿತಿಯನ್ನು ಘೋಷಿಸೋದ್ರ ಮೂಲಕ ಒಂದು ಸ್ಪಷ್ಟನೆಯನ್ನು ಸಮಾಜದಲ್ಲೇ ಹಬ್ಬಿಸ್ಬೋದು. ಇದ್ರ ಮೂಲಕ ಆತಂಕ ಕೂಡ ಕಡಿಮೆ ಆಗುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ. ಇನ್ನು ಲಾಕ್ ತೆರವಿಗೆ ಹೊಸ ಕೇಸ್ ಮತ್ತು ಚೇತರಿಕೆ ಪ್ರಮಾಣ ಪೂರಕವ? ಚೇತರಿಕೆ ಪ್ರಮಾಣ ಕಳೆದ ಕೆಲವು ದಿನಗಳಲ್ಲಿ ಹೆಚ್ಚಾಗಿದೆ. ಹೊಸ ಪ್ರಕರಣಗಳು ಕೂಡ ಸಂಖ್ಯೆಯಲ್ಲಿ ಇಳಿದಿರೋದನ್ನು ನಾವು ಕಂಡಿದ್ದೀವಿ. ಬಟ್ ಆಸ್ಪತ್ರೆಯಲ್ಲಿನ ಸ್ಥಿತಿ ಅದನ್ನು ನಾವು ನೋಡಬೇಕಲ್ಲ. ಇವತ್ತಿಗೆ ಬೆಂಗಳೂರಿನಲ್ಲಿ ಕೇವಲ ಒಂದು 25-30 ICU ಬೆಡ್ ಮಾತ್ರ ಖಾಲಿ ಇರುವಂಥದ್ದು ಸರ್ಕಾರಿ ಕೋಟದಲ್ಲಿ. ಹೀಗಿದ್ದಾಗ ಅನ್ಲಾಕು ಅಥವಾ ಲಾಕ್ಡೌನಿನ ತೆರವುಗೊಳಿಸಿ ಅಂತ ನಾವು ಯಾವ ಆಧಾರದ ಮೇಲೆ ಹೇಳೋದು? ಸ್ಥಳೀಯ ಸ್ಥಿತಿ ಅನುಗುಣವಾಗಿ ಲಾಕ್ ತೆರವು ನಿರ್ಧಾರವಾಗಬೇಕಾ? ಎಲ್ಲ ನಿರ್ಧಾರಗಳು ಬೆಂಗಳೂರು ವಿಧಾನಸೌಧದಿಂದನೇ ಆಗಬೇಕು ಅಂತೇನಿಲ್ವಲ್ಲ. ಸ್ಥಳೀಯವಾಗಿ ಆ ಊರಿಗೆ, ಆ ಜಿಲ್ಲೆಗೆ ತಕ್ಕಂಥ ಅಲ್ಲಿರುವಂಥ ವ್ಯವಸ್ಥೆಗೆ ಅನುಸಾರವಾಗಿ ನಾವು ಏನನ್ನು ಎದುರಿಸ್ಬೋದು, ಏನನ್ನು ಎದುರಿಸೋಕ್ಕಾಗೋದಿಲ್ಲ, ಯಾವ ಪರಿಸ್ಥಿತಿನ ನಾವು ಅವಾಯ್ಡ್ ಮಾಡಬೇಕು, ಇರೋ ಪರಿಸ್ಥಿತಿನ ಹೇಗೆ ನಿಭಾಯಿಸಬೇಕು, ಇಷ್ಟೆಲ್ಲದಕ್ಕೂ ಉತ್ತರಗಳಿದ್ದರೆ ಸ್ಥಳೀಯವಾಗಿ ನಿರ್ಧಾರ ಆದರೆ ಇನ್ನೂ ಪ್ರಬಲವಾಗಿ ಕಂಟ್ರೋಲ್ ಮಾಡ್ಬೋದು. ಅದೇ ಅಲ್ವಾ ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್. ಇನ್ನು ಈ ಚರ್ಚೆ ವಿಷಯದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಡಾಕ್ಟರ್ ನಯನ, ಡಾಕ್ಟರ್ ರವಿ, ಡಾಕ್ಟರ್ ಪ್ರಸನ್ನ. 3 ಜನಕ್ಕೆ ಸ್ವಾಗತ. ಮೊದಲನೇದಾಗಿ ಡಾಕ್ಟರ್ ರವಿಯಿಂದನೇ ಶುರು ಮಾಡ್ತೀನಿ, ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು. ಡಾಕ್ಟರ್ ರವಿ, ಇದು ಅಂದರೆ ಮತ್ತೊಮ್ಮೆ ಕನ್ಫ್ಯೂಷನ್ನು ಜನರಿಗೆ, ಏನು ಲಾಕ್ ಆಗ್ಬಿಡುತ್ತಾ ಓಪನ್ ಆಗ್ಬಿಡುತ್ತಾ, ಲಾಕ್ ಆಗ್ಬಿಡುತ್ತಾ ಓಪನ್ ಆಗ್ಬಿಡುತ್ತಾ? ಪ್ರಶ್ನೆ ಇರೋದು, ಈಗ ನಾವು ಥ್ರೆಶೋಲ್ಡ್ಗಳನ್ನ ಸೆಟ್ ಮಾಡಿಬಿಡ್ಬೇಕಾ? 1 ಅಲೆ ಆಯಿತು, 2ನೇ ಅಲೆಯಲ್ಲಿ ಇದ್ದೀವಿ, 3ನೇದು ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀವಿ. ಹೀಗಿದ್ದಾಗ ಜನರಿಗೂ ಗೊಂದಲ ಬೇಡ, ಒಂದು ವ್ಯವಸ್ಥೆಯಲ್ಲೂ ಒಂದು ಸ್ಪಷ್ಟನೆ ಇರುತ್ತೆ. ಹೇಗೆ ಮಾಡ್ಬೋದು ನಾವು ಇದನ್ನು? ನಮಸ್ಕಾರ ನಿಖಿಲ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಆನ್ ದ ಶೋ. ಅಂಡ್ ಸಾಧಾರಣವಾಗಿ ನೀವು ನ್ಯಾಷನಲ್ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ತಗೊಂಡ್ರೆ ಯಾವಾಗ ಅನ್ಲಾಕ್ ಡೌನ್ ಮಾಡಬೇಕು, ವೆನ್ ಶುಡ್ ವಿ ಸ್ಟಾರ್ಟ್ ಅನ್ಲಾಕಿಂಗ್ ಅಂದರೆ 5%ಗಿಂತ ಕಮ್ಮಿ ಇರಬೇಕು ಟೆಸ್ಟ್ ಪಾಸಿಟಿವಿಟಿ ರೇಟ್. ಆವಾಗ ಡಿಸೀಸ್ ಕಂಟ್ರೋಲ್ ಬಂದಿದೆ, ಅಟ್ಲೀಸ್ಟ್ 5%ಗೂ ಬರಬೇಕು. 5% ಮಟ್ಟಿಗೆ ಬಂದಿಲ್ಲ ಅಂದರೆ, ಇದು ಟೆಕ್ನಿಕಲ್ ಪಾಯಿಂಟ್ ನಾನು ಹೇಳ್ತಾ ಇರೋದು. ದಿ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಆಂಗಲ್ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್, ಬಟ್ ಎಕನಾಮಿಕಲ್ ಆಂಗಲ್ ಆಲ್ಸೋ ಅಲ್ವಾ ಡಾಕ್ಟರ್ ರವಿ? ಎಕನಾಮಿಕಲ್ ಆಂಗಲ್ಗೆ ಇವಾಗ ಟೆಸ್ಟ್ ಪಾಸಿಟಿವಿಟಿ ರೇಟ್ 5%ಗೆ ಇಳಿದ್ರೆ ಅಂತ ಜಾಗಗಳಲ್ಲಿ ಲಾಕ್ಡೌನ್ ತೆಗಿಬಹುದು. ಅಂಡ್ ಒನ್ ಮೋರ್ ಥಿಂಗ್ ವಿ ಶುಡ್ ರಿಮೆಂಬರ್, ಮುಂದೆ ನಾವು ಇಂಥ ಅಲೆಗಳು ಬರ್ತಾ ಇರ್ತವೆ, ಅದರಿಂದ ನಾವು ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋದು ಬಿಟ್ಬಿಡ್ಬೇಕು. ಎಕ್ಸಾಕ್ಟ್ಲಿ. ಇಡೀ ರಾಜ್ಯ, ನಮ್ಮ ರಾಜ್ಯ ಒಂದು ದೇಶಕ್ಕೆ ಸಮಾನ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್. ಸೊ ಜಿಲ್ಲೆಗಳಲ್ಲಿ ಆ ಟೆಸ್ಟ್ ಪಾಸಿಟಿವಿಟಿ ರೇಟ್ ನೋಡಿಕೊಂಡು
ನಾವು ಅನ್ಲಾಕ್ ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಮೂರನೇದು, ನೀವು ಹೇಳಿದ್ದು ಸರಿ, ಲೈವ್ಸ್ ಆ್ಯಂಡ್ ಲೈವ್ಲಿಹುಡ್ಸ್ ಬೋತ್ ಆರ್ ಇಂಪಾರ್ಟೆಂಟ್. ಇವಾಗ ಅನ್ಲಾಕ್ ಮಾಡಬೇಕು ಅಂತ ಸರ್ಕಾರ ಏನೋ ನಿರ್ಧಾರ ತಗೊಂಡ್ರೆ ಖಂಡಿತ ಅದು ಫುಲ್ ಓಪನ್ ಆಗೋ ಸಾಧ್ಯತೆ ಇಲ್ಲ. ಮಾಡಿದ್ರೆ ತಿರ್ಗಾ ಸರ್ಜ್ ಆಗತ್ತೆ. ಭಾಳ ಗ್ರ್ಯಾಜುಯಲ್ ಆಗಿ ಮಾಡಬೇಕು. ಎಷ್ಟು ಮಟ್ಟಿಗೆ ಎಕನಾಮಿಕ್ ಆಕ್ಟಿವಿಟಿ, ಆರ್ಥಿಕ ಪರಿಸ್ಥಿತಿನ ಇಂಪ್ರೂವ್ ಮಾಡಬೇಕು ಅಷ್ಟು ಮಟ್ಟಿಗೆ ಮಾಡಬೇಕು. ಅದರಲ್ಲಿನೂ ಬೇಸಿಕ್ ಪ್ರಿನ್ಸಿಪಲ್ಸ್ ಏನು ಅಂದರೆ ಕ್ರೌಡಿಂಗ್ ಅವಾಯ್ಡ್ ಮಾಡಬೇಕು, ಕ್ಲೋಸ್ಡ್ ಸ್ಪೇಸಸ್ಸಲ್ಲಿ ಜನ ಸೇರೋದು ಅವಾಯ್ಡ್ ಮಾಡಬೇಕು. ಖಂಡಿತ ಮಾಸ್ಕ್ ಧರಿಸೋದು, ಅಂತರ ವಹಿಸೋದು, ಅಂಥ ಚಟುವಟಿಕೆಗಳಿಗೆ ಮಾತ್ರ ನಾವು ಪರ್ಮಿಷನ್ ಮೊದಲನೇ ಹಂತದಲ್ಲಿ ಕೊಟ್ಟು 1 ವಾರ 10 ದಿನ ಆದಮೇಲೆ ಪರಿಸ್ಥಿತಿ ಸ್ಟೇಬಲ್ ಆಗಿದ್ದರೆ ಒಂದೊಂದು ಹಂತವಾಗಿ ಬೇರೆ ಬೇರೆ ಚಟುವಟಿಕೆಗಳಿಗೂ ನಿಧಾನಕ್ಕೆ ಓಪನ್ ಮಾಡಿ. ಇದು ನನ್ನ ಅಭಿಪ್ರಾಯ. ಓಕೆ, ಡಾಕ್ಟರ್ ಪ್ರಸನ್ನ, ಆಸ್ಪತ್ರೆಗಳಲ್ಲಿರುವಂಥ ಪರಿಸ್ಥಿತಿಯ ಆಧಾರದ ಮೇಲೂ ಕೂಡ ಈ ನಿರ್ಧಾರ ನಿಂತಿದೆ. ಫಾರ್ ಎಕ್ಸಾಂಪಲ್, ನಾನು ನೋಡ್ತಿದ್ದೆ ಇವತ್ತು ICU ಬೆಡ್ಗಳು 25 ಮಾತ್ರ ಇರೋದು ಬೆಂಗಳೂರಲ್ಲಿ, ಗೌರ್ಮೆಂಟ್ ಕೋಟಾ ನಾನು ಮಾತಾಡ್ತಿರೋದು. ವೆಂಟಿಲೇಟರ್ ಇರೋದು 14. ಈಗ ಅದು ಅಪ್ಡೇಟ್ ಆಗಿದೆ, ಕಡಿಮೆನೂ ಆಗಿರ್ಬೋದು, ಜಾಸ್ತಿ ಆಗಿರೋ ಸಾಧ್ಯತೆಯೂ ಇದೆ, ಬಟ್ ಆ ಸಾಧ್ಯತೆ ಕಮ್ಮಿ. ಓವರ್ ಆಲ್ 13,000 ಹಾಸಿಗೆಗಳಲ್ಲಿ 8,000 ಇವತ್ತು ಅವೈಲೇಬಲ್ ಇದೆ. ಅದೆಲ್ಲ ಮೋಸ್ಟ್ಲಿ ಜನರಲ್ ಬೆಡ್ಸು ಅಂತ ಅನ್ನಿಸ್ತಿದೆ. ಸೊ ICU ಆಕ್ಯುಪೈ ಆಗಿರೋದ್ರಿಂದ ಅದರಿಂದ ನಾವು ಏನು ತಿಳ್ಕೋಬೇಕು? ವ್ಯವಸ್ಥೆಯ ಮೇಲೆ ಒತ್ತಡ ಇವತ್ತಿಗೂ ಇದೆ ಅಂತೀರಾ, ಅಥವಾ ನೀವು ಯಾವ ರೀತಿ ವಿಶ್ಲೇಷಿಸ್ತೀರಿ ಇದನ್ನು? ನಿಖಿಲ್, ಡಾಕ್ಟರ್ ರವಿ ಕರೆಕ್ಟಾಗಿ ಅವರ ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿದ್ದಾರೆ. 2 ಆ್ಯಂಗಲಿಂದನೂ ನೋಡಬೇಕು. ಒಂದು, ಇವತ್ತು ನಮ್ಮ ಆಸ್ಪತ್ರೆಗಳ ಮೇಲೆ 30% ಒತ್ತಡ ತಗ್ಗಿದೆ. ಅದರಿಂದ ನಿಮಗೆ ಸಾಕಷ್ಟು ಬೆಡ್ಗಳ ಅವೈಲಬಿಲಿಟಿ ಕಾಣಿಸ್ತಾ ಇದೆ. ಎಸ್ಪೆಷಲಿ ಜನರಲ್ ಬೆಡ್ಸು ಮತ್ತು ಆರ್ಡಿನರಿ ಆಕ್ಸಿಜನ್ ಬೆಡ್ಸು 1000 ಗಟ್ಟಲೆ ಖಾಲಿ ಇದೆ ಇವತ್ತು. ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಕೂಡ ಪೇಷಂಟ್ಗಳಿಲ್ಲ, ಅಂಥ ಪರಿಸ್ಥಿತಿ ಇದೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಬಟ್ ಈ ಅನ್ಲಾಕ್ ಮಾಡಬೇಕು ಅಂದರೆ ಡಾಕ್ಟರ್ ರವಿ ಹೇಳಿದಾಗೆ ಸೈಂಟಿಫಿಕ್ ಆಗಿ ಹೋಗ್ಬೇಕು ನಾವು. ಆಸ್ಪತ್ರೆಗಳ ಮೇಲೆ ಇರೋ ಒತ್ತಡ ಅಲ್ಲ, ಏನು ಪಾಸಿಟಿವಿಟಿ ರೇಟ್ ಇದೆ 5ಕ್ಕಿಂತ ಕಮ್ಮಿ ಬರಬೇಕು. ಮತ್ತು ಸಾಕಷ್ಟು ಸಂಖ್ಯೆಗಳಲ್ಲಿ ಟೆಸ್ಟಿಂಗ್ ಕೂಡ ಆಗಬೇಕು. ಎಲ್ಲೋ ನಾನು 1000 ಟೆಸ್ಟ್ ಮಾಡಿಬಿಟ್ಟು ಇಲ್ಲ ನಂದು ಪಾಸಿಟಿವಿಟಿ ರೇಟ್ ಕಮ್ಮಿ ಬಂದಿದೆ ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ. ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ, ಟೆಸ್ಟಿಂಗ್ನೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಕರೆಕ್ಟ್. ಅದು ಆ್ಯಕ್ಚುಲಿ ಒಳ್ಳೆ ಬೆಳವಣಿಗೆ ಅಲ್ಲ. ರವಿ ಕೂಡ ಇದನ್ನು ಒಪ್ಕೋತಾರೆ. ನಾವು 1 ವಾರದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ, ಟೆಸ್ಟಿಂಗ್ನ ಕಮ್ಮಿ ಮಾಡಬೇಡಿ ನೀವು ದಯವಿಟ್ಟು. ಯಾರು ಪಾಸಿಟಿವ್ ಇದ್ದಾರೋ ಅವ್ರ ಕಣ್ಣಿಗೆ ಬೀಳಲಿ, ಅಟ್ಲೀಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು, ಐಸೋಲೇಷನ್ ಮಾಡೋದು, ಏನೋ ಒಂದು ಮಾಡ್ಬೋದು. ನೀವು ಟೆಸ್ಟೇ ಮಾಡದೆ, ಎಸ್ಪೆಷಲಿ ರೂರಲ್ ಸೆಕ್ಟ್ರಲ್ಲಿ ತುಂಬ ಪುವರ್ ಲೆವೆಲ್ ಆಫ್ ಟೆಸ್ಟಿಂಗ್ ನಡೀತಾ ಇದೆ. ಬೆಂಗಳೂರು ಬಿಟ್ಬಿಡಿ, ಬೆಂಗಳೂರಲ್ಲಿ ಏನೋ ಯಾಕಂದರೆ ಟಾರ್ಗೆಟ್ ಕೊಟ್ಟಿದ್ದಾರೆ BBMP ಅವರು, ಪ್ರತಿಯೊಬ್ಬ 100 ಟೆಸ್ಟ್ ಮಾಡಲೇಬೇಕು, ಉಕ್ಕರ್ ಕುರುಕ್ ಏನೋ ಮಾಡ್ತಾ ಇದ್ದಾರೆ. ಬಟ್ ಔಟ್ ಆಫ್ ಬ್ಯಾಂಗ್ಳೂರ್ ಏನಿದೆ, ದ ರಿಯಲ್ ಟೈಮ್ ಬಾಂಬ್ ಇಸ್ ದೇರ್. ನನ್ನ ಪ್ರಕಾರ ಇವಾಗ ಬ್ಯಾಂಗ್ಳೂರು ಒಂದು ಹಂತಕ್ಕೆ ಕಂಟ್ರೋಲಿಗೆ ಬಂದಿದೆ ಇವಾಗ. ಬಟ್ ಈ ರೂರಲ್ ಸೆಕ್ಟರ್ ಏನು ಔಟ್ ಆಫ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕು ಲೆವೆಲ್ಗಳಲ್ಲಿ ನಾವು ಕಂಟ್ರೋಲ್ ಮಾಡದೇ ಇದ್ದರೆ ಬ್ಯಾಂಗ್ಳೂರಲ್ಲಿ ಅದು ಮತ್ತೆ ಬಂದೇ ಬಿಡುತ್ತೆ. ಅನ್ಲಾಕ್ ಮಾಡಿದ ತಕ್ಷಣ ಎಲ್ಲ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಕೆಲಸ ಮಾಡೋರು, ಇಲ್ಲಿ ಮತ್ತೆ ಅದು ಸ್ಫೋಟಗೊಳ್ಳುತ್ತೆ. ಆದ್ದರಿಂದ ನಾವು ರೂರಲ್ ಸೆಕ್ಟರ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಇವತ್ತು ಅಲ್ಲಿ ಟೆಸ್ಟಿಂಗ್ನ ಹೆಚ್ಚು ಮಾಡಬೇಕು. ಅಲ್ಲಿರ್ತಕ್ಕಂಥವ್ರನ್ನ ಪತ್ತೆ ಮಾಡಿ ನಾವು ಟ್ರೀಟ್ ಮಾಡಿದ್ರೆ ಕೋವಿಡ್ ಪೇಷಂಟ್ಗಳನ್ನ ಬ್ಯಾಂಗ್ಳೂರಿಗೆ ಆಗತಕ್ಕಂಥ ಹಾನಿಯನ್ನು ತಡಿಬೋದು. ಸೊ ಈ 2 ಆ್ಯಂಗಲಿಂದನೂ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಕೆಲಸ ಮಾಡಲೇಬೇಕು. ಇವರು ಈ ಮಾಡ್ತಾ ಇರೋದೇ 1 ಲಕ್ಷ ಆ್ಯಂಡ್ ಆಡ್ ಟೆಸ್ಟ್ಗಳನ್ನ ಪ್ರತಿದಿನ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕಕ್ಕೆ ಅದು ನಥಿಂಗ್. ವೆನ್ ವಿ ಹ್ಯಾವ್ ನಿಯರ್ಲಿ ಮೋರ್ ದೆನ್ 6 crore ಪಾಪ್ಯುಲೇಷನ್, ಡೂಯಿಂಗ್ 1 lakh ಟೆಸ್ಟ್ ಈಸ್ ಲೈಕ್ ಪೀನಟ್ಸ್. ಅದನ್ನ ಸರಿಪಡಿಸ್ಬೇಕು. ಆವಾಗ ನಾವು ಅನ್ಲಾಕ್ನ ಯಾವ ರೀತಿ ಮಾಡ್ಬೋದು ಅಂತ ರವಿ ಅವ್ರು ಹೇಳಿದಾಗೆ ಹಂತವಾಗಿ ಯಾವ ಚಟುವಟಿಕೆಗಳಲ್ಲಿ ನಮಗೆ ಜಾಸ್ತಿ ರಿಸ್ಕ್ ಇಲ್ವೋ ಅದನ್ನು ಮೊದಲು ಶುರು ಮಾಡಿಕೊಂಡು 1 ವಾರ ನೋಡಿಕೊಂಡು ಮತ್ತೆ 2ನೇ ಹಂತದ ಚಟುವಟಿಕೆಗಳು, ಆಮೇಲೆ ಇನ್ನೊಂದು ವಾರ 10 ದಿನ ಬಿಟ್ಟು 3ನೇ ಹಂತದ ರಿಸ್ಕಿ ಚಟುವಟಿಕೆಗಳನ್ನು ನಾವು ಅನ್ಲಾಕ್ ಮಾಡ್ಕೋಬೇಕು. ಆವಾಗ ನಾವು ಸೇಫ್ ಆಗಿದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ಮೊದಲನೇ ಅಲೆಗೂ ಈಗಿನ ಅಲೆಗೂ ತುಂಬ ವ್ಯತ್ಯಾಸ ಇದೆ. ಈಗಿನ ದ ಸ್ಪ್ರೆಡ್ ಆಫ್ ದ ಡಿಸೀಸು ಮತ್ತು ದ ಟೈಪ್ ಆಫ್ ದ ಡಿಸೀಸ್ ಟೋಟಲಿ ಡಿಫ್ರೆಂಟ್ ಇದೆ. ಒಂದ್ಸರಿ ಕೈ ಸುಟ್ಕೊಂಡಿದ್ದೀವಿ ನಾವು, ಪಾಠ ಕಲಿದೆ. 2ನೇ ಸರಿ ಆ ತಪ್ಪನ್ನು ಮಾಡಬಾರ್ದು. ಓಕೆ, ಅಲ್ಲ ಡಾಕ್ಟರ್ ರವಿ, ಕಳೆದ 1 ವಾರದ, ಬಿಕಾಸ್ ನನಗೆ ಗೊತ್ತಿದೆ ತಜ್ಞರು ನಿಮ್ಮಂಥವರು 7 day ಆವ್ರೇಜು
ಈ 14 ಡೇ ಆವ್ರೇಜು ಇದನ್ನು ಭಾಳ ಕ್ಲೋಸ್ ಆಗಿ ಫಾಲೋ ಮಾಡ್ತೀರಿ. ಇದರಿಂದ ಗೊತ್ತಾಗುತ್ತೆ ಮುಂದಿನ ದಿನಗಳು ಹೇಗಿರ್ಬೋದು, ಸಿದ್ಧತೆಗಳು ಯಾವ ರೀತಿ, ನಮ್ಮ ರಿಯಾಕ್ಷನ್ ಹೇಗಿರಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಲಾಸ್ಟ್ 7 ಡೇಸ್ದು ತಂದೆ. ಹೊಸ ಕೇಸ್ಗಳ ಒಂದು ಆವ್ರೇಜ್ 23,000, ಸುಮಾರು 23,000 ಇದೆ ನ್ಯೂ ಕೇಸಸ್. ಅಟ್ ದ ಸೇಮ್ ಟೈಮ್ ರಿಕವರೀಸ್ ಅಥವಾ ಡಿಸ್ಚಾರ್ಜ್ ಅಂತ ನಾವು ಪರಿಗಣಿಸೋದಾದರೆ ಅದರ ಆವ್ರೇಜ್ 40,000 ಇದೆ. ಇದು ಕೂಡ ಒಂದು ಆಧಾರ ಆಗ್ಬೋದಾ? 5%ಗೆ ನಾವು ರಿಜಿಡ್ಡಾಗಿ ಕೂತ್ಕೊಂಡ್ಬಿಟ್ರೆ, ಅವಾಗಲೇ ಹೇಳಿದ್ರಲ್ಲ ನೀವು ಲೈವ್ಸ್ ಆ್ಯಂಡ್ ಲೈವ್ಲಿಹುಡ್ಗೆ ಅದು ಒಂದು ಸ್ವಲ್ಪ ಕಷ್ಟ ಆಗ್ಬೋದಾ ಅಂತ. ಅದಕ್ಕೆ ಕೇಳಿದೆ 2 ನಂಬರ್ನ ನಿಮ್ಮ ಮುಂದೆ ಇಟ್ಟು. ನೀವು ಹೇಳದ್ದು ಸರಿ. ನಿಮ್ಮ ಆರ್ಗ್ಯುಮೆಂಟ್ ಪ್ರಕಾರನೇ ಇದು ಸ್ಟೆಬಿಲೈಸ್ ಆಗಿದೆ. ಸ್ಟೆಬಿಲೈಸ್ ಆಡಿದ್ರೆ ದಟ್ ಇಸ್ ನಾಟ್ ಅನ್ ಇಂಡಿಕೇಶನ್ ಫಾರ್ ಅನ್ಲಾಕಿಂಗ್ ಅಲ್ವಾ? ಇಟ್ ಶುಡ್ ಗೋ ಡೌನ್. 23,000 ನಿಮ್ಮ ಆವರೇಜ್ ಫಾರ್ 7 ಡೇಸ್ ಅಂದ್ರೆ 2-3 7 ಡೇ ಆವರೇಜಸ್ ತಗೊಂಡ್ರೆ ಇಫ್ ಇಟ್ ಇಸ್ ಗೋಯಿಂಗ್ ಡೌನ್ ಟು 20,000 18,000 ದೆನ್ ಆವಾಗ ನಿಮಗೆ ಒಂದು ವೆರಿ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಇದೆ ಅನ್ಲಾಕ್ ಮಾಡಕ್ಕೆ. ನಾನು ಅನ್ಲಾಕ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ನಾನು ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ರೈಟ್. ಇವಾಗ 50,000 ಕಂಪೇರ್ ಮಾಡಿದ್ರೆ 23,000 ಕಮ್ಮಿ, 23,000 ಕಂಪೇರ್ ಮಾಡಿದ್ರೆ 5,000 ಕಮ್ಮಿ. ಸೊ ನೀವು ಯಾವಾಗ ಅನ್ಲಾಕ್ ಮಾಡಬೇಕು ಅನ್ನೋದು ಬೆಟರ್ ಟು ಗೋ ಬೈ ಸೈಂಟಿಫಿಕ್ ಮೆಥಡ್ಸ್. 5% TPR ಇದ್ರೆ, ಟೆಸ್ಟ್ ಪಾಸಿಟಿವಿಟಿ ರೇಟ್ ಇದ್ರೆ, ದಟ್ ಇಸ್ ಅ ಪರ್ಫೆಕ್ಟ್ ಇಂಡಿಕೇಶನ್. ಜಗತ್ತಲ್ಲಿ ಎಲ್ಲರೂ ಅದನ್ನೇ ಫಾಲೋ ಮಾಡೋದು. ಇಷ್ಟು ದಿನ ಮಾಡಿ ಸಡನ್ ಆಗಿ ಇವಾಗ ಅನ್ಲಾಕ್ ಮಾಡಿದ್ರೇನು ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ಯಾವ ಪರ್ಮಿಟ್ ಮಾಡ್ತೀರಾ? ಆರ್ ಯು ಗೋಯಿಂಗ್ ಟು ಪರ್ಮಿಟ್ ಕ್ಲೋಸ್ಡ್ ಮಾರ್ಕೆಟ್ಸ್? ದಟ್ ವಿಲ್ ಬಿ ಡಿಸಾಸ್ಟ್ರಸ್ ಇನ್ ಮೈ ಒಪಿನಿಯನ್. AR ಮಾರ್ಕೆಟ್ ತೆಗೆದ್ರೆ ಇಟ್ ವಿಲ್ ಬಿ ಡಿಸಾಸ್ಟರ್. The way to do it is locate KR market to an open space where you will have less chance of transmission. Open air is better. ಇಂಥದೆಲ್ಲ ಯೋಚನೆ ಮಾಡಿಕೊಂಡು ಮಾಡಬೇಕು. ಇನ್ನೂ 1 ವಾರ ಟೈಮ್ ಇದೆ. ಇದನ್ನೆಲ್ಲ ಸ್ವಲ್ಪ ಯೋಚಿಸಿ ಮಾಡಬೇಕು, ಮಾಡಬಾರ್ದು ಅಂತ ಅಲ್ಲ. ಇನ್ ಯೋರ್ ಆರ್ಗ್ಯುಮೆಂಟ್ 23,000 ಸ್ಟೇಬಲ್ ಆಗಿದೆ 1 ವಾರಕ್ಕೆ 7 ಡೇ ಆವರೇಜ್. ಬಟ್ ಇನ್ ಮೈ ಆರ್ಗ್ಯುಮೆಂಟ್ 50,000 ಅರ್ಧ ಆಗಿದ್ದೀರಾ. ಇನ್ನೂ ಒಂದು ಪಟ್ಟು ಕಮ್ಮಿ ಆದರೆ ದೆನ್ ಯು ಆರ್ ಆನ್ ಅ ಡೌನ್ವರ್ಡ್ ಟ್ರೆಂಡ್ ಅಂತ ನಾನು ಹೇಳ್ಬೋದು. ಓಕೆ, ಡಾಕ್ಟರ್ ಪ್ರಸನ್ನ ಅವರು ಭಾಳ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನ ಎತ್ತಿ ಮಾತಾಡಿದ್ದಾರೆ ಇವತ್ತು. ಬೆಂಗಳೂರಲ್ಲೇ ನಾವು 60,000, 70,000, 80,000 ತನಕ ಟೆಸ್ಟ್ಗಳು ನಾವು ಬರೀ ಬೆಂಗಳೂರಲ್ಲೇ ಮಾಡ್ತಿದ್ವಿ. ಇವತ್ತು ಇಡೀ ರಾಜ್ಯದ ಟೆಸ್ಟಿಂಗ್ ಕೌಂಟು 1-1.25 ಲಕ್ಷದ ಒಳಗಿದೆ. ಬೆಂಗಳೂರಲ್ಲಿ ಇವತ್ತು ನಾವು ಲೆಟ್ಸೆ ಆವ್ರೇಜ್ ಟೆಸ್ಟಿಂಗು ಲಾಸ್ಟ್ 1 ವಾರದ್ದು 45,000 to 50,000 ಇರ್ಬೋದು ಡಾಕ್ಟರ್ ರವಿ. ಅಲ್ಲಿ ನಮ್ಮ ಲಾಸ್ಟ್ 1 ವೀಕ್ ಅಂದರೆ 7 ಡೇ ಆವ್ರೇಜು 5,000 ಇದೆ. ಅಲ್ಲಿಗೆ ನೇರ ನೋಡೋದಾದರೆ 10% ಪಾಸಿಟಿವಿಟಿ ರೇಟಲ್ಲಿ ಬೆಂಗಳೂರು ಇರೋವಂಥದ್ದು. ಬಟ್ ಸ್ಟಿಲ್ ಲೈವ್ಸ್ ಹ್ಯಾವ್ ಟು ಗೋ ಆನ್ ಡಾಕ್ಟರ್ ರವಿ. ಒಂದು ಕಡೆ ಟೆಸ್ಟಿಂಗು ಕಡಿಮೆ, ಟೆಸ್ಟ್ ಪಾಸಿಟಿವಿಟಿ ರೇಟಲ್ಲಿ ಮೇಜರ್ ಡಿಕ್ರೀಸ್ ಅಂತೇನು ಕಾಣ್ತಾ ಇಲ್ಲ. ಟೆಸ್ಟ್ ಜಾಸ್ತಿ ಮಾಡಿಬಿಟ್ರೆ ಪಾಸಿಟಿವಿಟಿ ರೇಟು ಜಾಸ್ತಿ ಆಗೋ ಸಾಧ್ಯತೆಗಳಂತೂ ಇಲ್ಲಿದೆ. ಹೀಗಿದ್ದಾಗ ವಾಟ್ ಇಸ್ ದ ರೈಟ್ ಸ್ಟ್ರಾಟಜಿ? ಟೆಸ್ಟಿಂಗ್ ಹೆಚ್ಚಿಸಬೇಕು ಮಾತ್ರ ಕಮ್ಮಿ ಮಾಡಲೇಬಾರದು. ಇನ್ಫ್ಯಾಕ್ಟ್ ಇವಾಗ ಡೌನ್ವರ್ಡ್ ಟ್ರೆಂಡ್ ತೋರಿಸ್ತಾ ಇರೋದ್ರಿಂದ ಹೆಚ್ಚು ಟೆಸ್ಟ್ ಮಾಡಿದ್ರೆ ಯುವರ್ ಪಾಸಿಟಿವಿಟಿ ರೇಟ್ ಮೇ ಬಿ ಆಕ್ಚುಲಿ ಲೆಸ್ ಬಿಕಾಸ್ ಯುವರ್ ಆನ್ ಅ ಡೌನ್ವರ್ಡ್ ಟ್ರೆಂಡ್. ನೋಡಿ, ಮಹಾರಾಷ್ಟ್ರ ಅವರು 9% ಬಂದ ಮೇಲೆ ಅವ್ರು ನಿರ್ಧಾರ ತಗೊಂಡಿದ್ದಾರೆ ಟು ಅನ್ಲಾಕ್ ಇನ್ ಪ್ಲೇಸಸ್. ಅವರಿನ್ನು 9% ಇದರಲ್ಲಿದ್ದಾರೆ, ಟೆಸ್ಟ್ ಪಾಸಿಟಿವ್ ರೇಟ್ಗೆ ಬಂದಿದ್ದಾರೆ. ಅವರ ಲಾಕ್ಡೌನ್ ವಾಸ್ ಲಾಂಗರ್ ದೆನ್ ಅವರ್ಸ್, ಮಚ್ ಲಾಂಗರ್. ಅವ್ರು ನಮಗಿಂತ ಮುಂಚೆ ಲಾಕ್ಡೌನ್ ಅನೌನ್ಸ್ ಮಾಡಿದ್ರು. ಆಲ್ಮೋಸ್ಟ್ ನಮ್ಮ ಟೈಮಲ್ಲೇ ಅವ್ರು ಅನ್ಲಾಕ್ ಮಾಡ್ತಾ ಇದ್ದಾರೆ. ಸೊ ಈ ಟೆಸ್ಟ್ ಡಾಕ್ಟರ್ ಪ್ರಸನ್ನ ಹೇಳೋದು 100ಕ್ಕೆ 100 ನಿಜ. ದ ಓನ್ಲಿ ಸ್ಟ್ರಾಟಜಿ ವಿ ಹ್ಯಾವ್ ಇಸ್ ಟೆಸ್ಟ್. ಹೆಚ್ಚು ಜನರ ಟೆಸ್ಟ್ ಮಾಡಿ ಕಂಡುಹಿಡಿದ್ರು, ಐಸೋಲೇಟ್ ಮಾಡಿ ಅವರಿಗೆ ಚಿಕಿತ್ಸೆ ಕೊಟ್ರೇನೆ ಯು ಕ್ಯಾನ್ ಕಂಟ್ರೋಲ್ ದಿಸ್. ಇದನ್ನು ನಾವು ಬಹಳ ಚೆನ್ನಾಗಿ ಮಾಡಿದ್ವಿ ಫಸ್ಟ್ ವೇವ್ ಅಲ್ಲಿ. ಅಟ್ ದಿ ಎಂಡ್ ಆಫ್ ಫಸ್ಟ್ ವೇವ್ ವಿ ವರ್ ಸ್ಟಿಲ್ ಡೂಯಿಂಗ್ 1,25,000 to 1,30,000 ಟೆಸ್ಟ್. ಇವಾಗ ಅದಕ್ಕಿಂತ ಕಮ್ಮಿ ಮಾಡ್ತೇವೆ. 4 ಪಟ್ಟು ಜಾಸ್ತಿ ಕೇಸ್ಗಳಿದೆ, 4 ಪಟ್ಟು ಹೆಚ್ಚು ಟೆಸ್ಟಿಂಗ್ ಆಗ್ತಾ ಇಲ್ಲ, ಆಗೋ ಸಾಧ್ಯತೆ ಇಲ್ಲ, ನಮಗೆ ಕೆಪಾಸಿಟಿ ಇಲ್ಲ. ಬಟ್ ಅಟ್ ಲೀಸ್ಟ್ ವಿ ಶುಡ್ ಬಿ ಡೂಯಿಂಗ್ ಮೋರ್ ದೆನ್ ವಾಟ್ ವಿ ಡಿಡ್ ಇನ್ ದ ಫಸ್ಟ್ ವೇವ್. ಕರೆಕ್ಟ್.
ಕರೆಕ್ಟ್. ಸೊ ಈ ನಿಟ್ಟಲ್ಲಿ ವಿಲ್ ದಟ್ ಡಿಸೈಡ್ ಡಾಕ್ಟರ್ ರವಿ? ನಾವು 4 ಹೌದು. ಪಟ್ಟು ಜಾಸ್ತಿ Definitely. ಕೇಸ್ಗಳನ್ನ ನೋಡ್ತಾ ಇದ್ದೀವಿ. ಇವಾಗ ಈವನ್ ಅನ್ಲಾಕ್ ಮಾಡ್ತೀವಿ ಅಂತ ಒಪ್ಕೊಂಡ್ರೇನು ಆನ್ ಒನ್ ಕಂಡೀಷನ್ ಇಟ್ ಶುಡ್ ಬಿ ಹೆಚ್ಚು ಟೆಸ್ಟಿಂಗ್ ಮಾಡ್ತೀವಿ, ಸೊ ದಟ್ ಸರ್ಜಿ ಇನ್ನು ಸೂಚನೆಗಳು ಬಂದ್ರೆ ವಿ ಮೇ ಹ್ಯಾವ್ ಟು ಗೋ ಫಾರ್ ಅನದರ್ ಲಾಕ್ ಡೌನ್. ಸುಮ್ಮನೆ ಲಾಕ್ ಡೌನ್ ತೆಗಿತೀವಿ ಅನ್ನೋದಲ್ಲ. ಆರ್ಥಿಕ ಪರಿಸ್ಥಿತಿ ಇಂಪಾರ್ಟೆಂಟ್ ಅನ್ನು ಹೇಳ್ತಾ ಇಲ್ಲ. ಈಗಾಗಲೇ ನಾವು ತುಂಬಾ ಹೊಡೆತ ತಿಂದಿದ್ದೀವಿ, ಬೋತ್ ಇನ್ ಟರ್ಮ್ಸ್ ಆಫ್ ಲೈವ್ಸ್ ಅಂಡ್ ಲೈವ್ಲಿಹುಡ್. ಈ Correct. ಸಾರಿ ಲೈವ್ಲಿಹುಡ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ವಿ. ಫಸ್ಟ್ ವೇವ್ ಅಲ್ಲಿ ಲೈವ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಕೊಟ್ವಿ. ಮಧ್ಯ ಮಾರ್ಗ ಹುಡುಕ್ಬೇಕು. ಓವರ್. ಓಕೆ, ಒಂದು ಬ್ರೇಕ್ ಹೋಗಿ ಬರ್ತೀನಿ ಡಾಕ್ಟರ್ ರವಿ. ಇಫ್ ಯು ಕ್ಯಾನ್ ಪ್ಲೀಸ್ ಸ್ಟೇ ಆನ್. ನ್ಯೂಸ್ ಫಸ್ಟ್.